ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ನಾರ್ಮಲ್ ಆಗಿ ಎಲ್ಲ ತೋರಿಸ್ತಿದ್ದಾನೆ. ಕೊಂದ ಜಾಗವನ್ನು ಕೂಡ ಕರಾರಕ್ಕೊಂದು ಮಾರ್ಕ್ ಮಾಡಿ ತೋರಿಸ್ತಿದ್ದಾನೆ. ಕೊಲೆ ಆದ ಜಾಗದ ಹತ್ರನೇ ಅವನು ಬಟ್ಟೆ ಕಟ್ಟಿದ ಗಂಟು ಎಲ್ಲ ಸಿಕ್ಕಿದೆ, ಅದನ್ನು ತೆಗೆದು ತೋರಿಸ್ತಿದ್ದಾನೆ, ಮನೆ ಓಪನ್ ಮಾಡಿ ತೋರಿಸ್ತಿದ್ದಾನೆ. ಎಲ್ಲೂ ಫೋರ್ಸ್ಫುಲಿ ಇದನ್ನೆಲ್ಲ ಮಾಡಿಸ್ದಂಗೆ ಕಾಣಿಸಲ್ಲ, ಅನ್ಸೋದು ಇಲ್ಲ. ಅದು ಅಲ್ಲದೆ ಈ ಮಹಜರ್ ಮಾಡೋ ಟೈಮ್ನಲ್ಲಿ, ಅದೇ ಹೊತ್ತಿನಲ್ಲಿ, ಅದೇ ಜಾಗದಲ್ಲಿ ನಮ್ಮ ಸೌಜನ್ಯ ಮಾವ ವಿಠಲ್ ಗೌಡನು ಅಲ್ಲೇ ನಿಂತ್ಕೊಂಡಿದ್ದಾನೆ ನೋಡಿ. ಇದು ಇನ್ನೊಂದು ವಿಷಯ ಹೇಳಲೇಬೇಕು ಇಲ್ಲಿ. ಏನಂದ್ರೆ ಈ ವಿಠಲ್ ಗೌಡ ಯಾವುದೋ ಒಂದು ಹಳೇ ವಿಡಿಯೋದಲ್ಲಿ ಪುಂಕ್ತಿದ್ದ ಕೂತ್ಕೊಂಡು. ಅಲ್ಲ, ಆ ಡೇರೆ ಕಟ್ಟಿರುವಂತದ್ದು ನೆಕ್ಸ್ಟ್ ಡೇ ಡೇರೆ ಅಲ್ಲಿ ಇತ್ತ ಅಂತೇಳಿ ಯಾವುದಿಲ್ಲ, ಪೊಲೀಸ್ ಅವರೇ ಸಿಸ್ಟ್ ಮಾಡಿದಲ್ಲಿ. ಸೌಜನ್ಯದು ಪೊಲೀಸ್ ಅವರು ಮಾಜರ್ ಸಂತೋಷ ಕರ್ಕೊಂಡ್ ಬರ್ತಾರೆ ಮಾಜರ್ಗೆ. ನಮ್ಮ ಹತ್ರ ಹೇಳದೇನೆ ಬೆಳಿಗ್ಗೆ 5 ಗಂಟೆಗೆ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಹತ್ರ ಹೇಳದೇನೆ ಅಲ್ಲಿ ಇಳಿಸಿ ಮಾಜರ್ ತಗೊಂಡ್ಬಂದು ಅವ್ರ ಹತ್ರ ರೆಕಾರ್ಡ್ ಮಾಡ್ತಾರೆ. ನಮ್ಮ ಹತ್ರ ಕೇಳಿದ್ರೆ ಸಾಕ್ಷಿ ನಾವಿಲ್ಲ, ಸಾಕ್ಷಿ ಬೇರೆ ಒಬ್ಬರು ಹಾಕಿ ಸ್ಪಾಟ್ ಬಂದಿದ್ದಾರೆ ಅಂತ ಎಲ್ಲಿ ಸಾಕ್ಷಿ ಇದು ಮಾಡಿದ್ದಾರೆ ಅವರು. ಈ ಸಂತೋಷ ಬಟ್ಟೆನೆಲ್ಲ ಮಣ್ಣಲ್ಲಿ ಊತಾಕಿ ನಂತರ ಇನ್ನು ಟೆಂಟ್ ಅಲ್ಲಿ ಬೇರೆ ಟೆಂಟ್ ತರ ಮಾಡಿ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಹೇಳಿದೆ ಇದು ಯಾವ ಟೆಂಟ್ ಮಾಡಿದಂತೆ ಅಲ್ಲ. ಈ ಮಹಜರ್ ಮಾಡ್ತಿರೋ ವಿಡಿಯೋದಲ್ಲಿ ನೋಡಿದ್ರೆ ಈ ವಯ್ಯ ಕಮಂಗಿ ತರ ಜೇವಲ್ಲಿ ಕೈ ಹಿಡ್ಕೊಂಡು ಪೆಂಗ್ ಅಂತಾರ ನಿಂತವನೆ. ಹಂಗಾದ್ರೆ ಅದನ್ನೆಲ್ಲ ಸುಮ್ಮನೆ ಪುಂಗಿದ್ದ ಅಂತ ಇವರು ನಿಮ್ದು ಕತೆ. ಮೂಳೆ ಹಿಂದಿರೋ ನಾಲಿಗೆ ಅಂತ ಹೇಳ್ಬಿಟ್ಟು ಮನ್ಸಿಗೆ ಬಂದಾಗ ತಿರುಗಿಸ್ತಿರೋರು ಅದನ್ನ.